ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿಯ ಕೋಮು ದಳ್ಳುರಿಯಲ್ಲಿ ಹೊತ್ತಿ ಉರಿತಾ ಇತ್ತು, ಕೋಮು ಸಂಘರ್ಷ ಆಗ್ತಾ ಇತ್ತು, ಆಗಾಗ ಎರಡು ಕೋಮುಗಳ ನಡುವೆ ಘರ್ಷಣೆ ಆಗ್ತಾ ಇತ್ತು. ಜನ ಅದರಿಂದ ಬೇಸತ್ತು ಈ ಬಾರಿ ಬದಲಾವಣೆಯನ್ನು ಬಯಸಿದ್ರು. ಸರ್ಕಾರ ಬಂದು 2 ವರ್ಷ ಆಗಿದೆ. ಮೊನ್ನೆಗೆ 2 ವರ್ಷ ಆದರೂ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿಕೊಳ್ಳುವಂತಹ ಧೈರ್ಯ ಯಾವ ಕಾಂಗ್ರೆಸ್ ನಾಯಕರಲ್ಲೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕರಾವಳಿ ನಿಜಕ್ಕೂ ಬದಲಾಗಬೇಕು ಅಂತಂದರೆ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಸರಿಯಾಗಿರಬೇಕು, ಅವರ ಮನಸ್ಥಿತಿಗಳು ಬದಲಾಗಬೇಕು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ. ನಾನು ಧರಣೀಶ್ ಬುಗನಕೆರೆ. ರಾಜ್ಯದ ಕರಾವಳಿಯಲ್ಲಿ ಏನು ನಡೀತಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಕಳೆದ 3 ತಿಂಗಳಿಂದ ಅಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, 3 ಕೊಲೆಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿರಿಯ ನಾಯಕ BK ಹರಿಪ್ರಸಾದ್ ಅವರನ್ನು ಕರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ. ಯಾಕೆಂದರೆ BK ಹರಿಪ್ರಸಾದ್ ಕೂಡ ಕರಾವಳಿ ಮೂಲದವರು. ಅವ್ರ ಜೊತೆ ಚರ್ಚೆ ಮಾಡಿದ ಬಳಿಕ ಇಷ್ಟೆಲ್ಲ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ BK ಹರಿಪ್ರಸಾದ್ ಅವರು 5ನೇ ತಾರೀಕು ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅಂದರೆ ರಾಜ್ಯ ಸರ್ಕಾರ ಕಡೆಗೂ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಆಡಳಿತಾರೂಢ ಪಕ್ಷವಾಗಿರುವಂಥ ಕಾಂಗ್ರೆಸ್ ಅದಕ್ಕೊಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿದೆ. ಆ ಸಮಿತಿ ಕೂಡ ಈಗಾಗಲೇ ಅಲ್ಲಿ ಹೋಗಿ ಮಾಹಿತಿಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದ್ರ ನಡುವೆ BK ಹರಿಪ್ರಸಾದ್ ಅವರು ಹೋಗ್ತಾರೆ. BK ಹರಿಪ್ರಸಾದ್ ಅವ್ರ ಬಗ್ಗೆ ಅಲ್ಲಿನ ಬಹಳ ಜನ ನಾಯಕರು, ಜನಸಾಮಾನ್ಯರು ಅವ್ರನ್ನ ಇಲ್ಲಿ ಕಳಿಸಿ, ಅವರನ್ನ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ, ಅವರನ್ನ ಗೃಹ ಸಚಿವರನ್ನಾಗಿ ಮಾಡಿ ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಹರಿಪ್ರಸಾದ್ ಅವರನ್ನು ಇಲ್ಲಿ ಕಳಿಸಿ ಎನ್ನುವಂತಹ ಬಹಳ ದೊಡ್ಡ ಕ್ಯಾಂಪೇನ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು ಆದಂತಹ BK ಹರಿಪ್ರಸಾದ್ ಅವರ ಕರಾವಳಿ ಭೇಟಿ, ಮಂಗಳೂರು ಭೇಟಿ ಬಹಳ ವಿಶೇಷವನ್ನು ಪಡ್ಕೊಂಡಿದೆ. ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಆ ವಿಡಿಯೋ ಶುರು ಮಾಡೋಕ್ಕೆ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ಕರಾವಳಿನಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಕಳೆದ 3 ತಿಂಗಳಲ್ಲಿ 3 ಹತ್ಯೆಗಳಾಗಿದ್ದಾವೆ. ಒಂದು ಮಾಬ್ ಲಿಂಚಿಂಗ್ ಆಯಿತು, ಒಂದು ಸುಹಾಸ್ ಶೆಟ್ಟಿಯ ಕೊಲೆ ಆಯಿತು, ಅದಾದಮೇಲೆ ಅದಕ್ಕೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆ ಆಯಿತು, ರಿಯಾನ್ ಅಹಮದ್ ಅವರ ಕೊಲೆ. ಸೊ ಹೀಗೆ ಅಂದರೆ ಕೊಲೆಗೆ ಪ್ರತೀಕಾರವಾಗಿ ಕೊಲೆ ಅನ್ನೋ ರೀತಿಯಲ್ಲಿ ಅಲ್ಲಿ ನಡೀತಾ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಜನ ಭ್ರಮನಿರಸನಾಗಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿಯ ಕೋಮು ದಳ್ಳುರಿಯಲ್ಲಿ ಹೊತ್ತಿ ಉರಿತಾ ಇತ್ತು, ಕೋಮು ಸಂಘರ್ಷ ಆಗ್ತಾ ಇತ್ತು, ಆಗಾಗ ಎರಡು ಕೋಮುಗಳ ನಡುವೆ ಘರ್ಷಣೆ ಆಗ್ತಾ ಇತ್ತು. ಜನ ಅದರಿಂದ ಬೇಸತ್ತು ಈ ಬಾರಿ ಬದಲಾವಣೆಯನ್ನು ಬಯಸಿದ್ರು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದರೆ ಏನೋ ಬದಲಾಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷ ಕೂಡ ಅಂಥದೇ ಮಾತುಗಳನ್ನು ಆಡಿತ್ತು. ತನ್ನ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನೆಲೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳಿತ್ತು. ಆದರೆ ಸರ್ಕಾರ ಬಂದು 2 ವರ್ಷ ಆಗಿದೆ. ಮೊನ್ನೆಗೆ 2 ವರ್ಷ ಆದರೂ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿಕೊಳ್ಳುವಂತಹ ಧೈರ್ಯ ಯಾವ ಕಾಂಗ್ರೆಸ್ ನಾಯಕರಲ್ಲೂ ಇಲ್ಲ. ಅಲ್ಲಿ ಒಂದು ಕಡೆ ಗೃಹ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ವೈಫಲ್ಯ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ದಿನೇಶ್ ಗುಂಡೂರಾವ್ ಸಫಲರಾಗಿಲ್ಲ ಎನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಸ್ಥಳೀಯ ಪೊಲೀಸರು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂಥ ಆಕ್ಷೇಪಗಳು, ಆಕ್ರೋಶಗಳು ಜನಸಾಮಾನ್ಯರಿಂದ ವ್ಯಕ್ತ ಆಗ್ತಿವೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ವಾರ ಕಾಂಗ್ರೆಸ್ನ ಹಿರಿಯ ನಾಯಕರು, ವಿಧಾನ ಪರಿಷತ್ನ ಸದಸ್ಯರು, ಅಪಾರ ಅನುಭವ ಇರುವಂತಹ BK ಹರಿಪ್ರಸಾದ್ ಅವ್ರ ಮನೆಗೆ ದಿಢೀರನೆ ಅಚಾನಕ್ಕಾಗಿ ಭೇಟಿ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಿದರು. ಅವ್ರ ಜೊತೆ ರಾಜಕೀಯವಾಗಿ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿರ್ತಾರೆ ಖಂಡಿತವಾಗಿಯೂ. ಜೊತೆಗೆ ಕರಾವಳಿ ವಿಷಯದನ್ನು ಕೂಡ ಅಲ್ಲಿ ಏನಾಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಕೋಮು ಸಂಘರ್ಷಗಳು ಹೆಚ್ಚಾಗ್ತಿದ್ದಾವೆ, ಕೋಮು ಸಾಮರಸ್ಯವನ್ನು ಮೂಡಿಸಲಿಕ್ಕೆ ಯಾಕೆ ಸರ್ಕಾರದಿಂದ, ಸ್ಥಳೀಯ ಆಡಳಿತದಿಂದ ಸಾಧ್ಯ ಆಗ್ತಿಲ್ಲ, ಇದರಲ್ಲಿ ಸ್ಥಳೀಯ ನಾಯಕರ ಪಾತ್ರ ಏನು, ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಪಾತ್ರ ಏನು, ಯಾವೆಲ್ಲ ನಾಯಕರು ಪರೋಕ್ಷವಾಗಿ
ಈ ರೀತಿಯ ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನು ನೀಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಸಂಗ್ರಹಿಸಿದ್ರು. ಅದೇ ದಿನ ಸಂಜೆ ಅವರು ಕರಾವಳಿ ವಿಷಯವನ್ನು BK ಹರಿಪ್ರಸಾದ್ ಅವ್ರ ಜೊತೆ ಚರ್ಚೆ ಮಾಡಿದ್ರು ಅನ್ನೋದಕ್ಕೆ ಪೂರಕವಾಗಿ ಅದೇ ದಿನ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಸರ್ಕಾರ 2 ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿತ್ತು. ಒಂದು, ಮಂಗಳೂರು ಪೊಲೀಸ್ ಕಮಿಷನರ್ ಅವರನ್ನು ಬದಲು ಮಾಡಿತ್ತು. ಆ ಸುಧೀರ್ ಕುಮಾರ್ ರೆಡ್ಡಿ ಅನ್ನುವಂತಹ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಅನುಭವ ಇದ್ದಂತಹ ಅಧಿಕಾರಿಯನ್ನು ಮತ್ತೆ ಅಲ್ಲಿಗೆ ತರಲಾಯಿತು. ಹಿಂದೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಂಗಳೂರಿನಲ್ಲಿ ಇದ್ದಾಗ, ಆಗ ಮಂಗಳೂರು SP ಆಗಿದ್ದರು, ಅವರು ದಕ್ಷಿಣ ಕನ್ನಡದ SP ಆಗಿದ್ದರು. ಆಗ ಒಳ್ಳೆ ಕೆಲಸ ಮಾಡಿದರು. ಆದರೆ ಕಾರಣಾಂತರಗಳಿಂದ ಅವರನ್ನು ವರ್ಗ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಅಂದರೆ ಅವರು ಮರಳು ಮಾಫಿಯಾವನ್ನು ನಿಯಂತ್ರಿಸಲಿಕ್ಕೆ ಹೋದರು. ಸ್ಥಳೀಯ ಎಲ್ಲ ನಾಯಕರು ಒಂದಾಗಿ ಒತ್ತಡ ಏರಿ ಇವರು ಕೋಮು ದಳ್ಳೂರಿಯನ್ನು ಹತ್ತಿಕ್ಕಲಿಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ ಇಂಥ ಸುಳ್ಳು ಆರೋಪವನ್ನು ಮಾಡಿ ಅವರನ್ನು ವರ್ಗ ಮಾಡಿಸಿದ್ರು. ಬಟ್ ಅಲ್ಲಿ ಅವರ ಅನುಭವ ಇದೆ, ಗೊತ್ತಿದೆ ಎಲ್ಲಿ ಏನಾಗ್ತಿದೆ ಅನ್ನುವಂಥ ಮಾಹಿತಿಗಳು ಅವ್ರಿಗಿದ್ದಾವೆ, ಅವರು ನಿಯಂತ್ರಿಸಬಲ್ಲರು ಎನ್ನುವಂಥ ವಿಶ್ವಾಸವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು, ಈಗ ಅವರು ಗುಪ್ತದಳದ DIG ಆಗಿದ್ದರು, ಅವರನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಆಗಿ ವರ್ಗ ಮಾಡಿದ್ದಾರೆ. ನಂಬರ್ 2, ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂತಂದರೆ, ಉಡುಪಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಅರುಣ್ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ ವರ್ಗ ಮಾಡಲಾಗಿದೆ. ಏಕೆಂದರೆ ಉಡುಪಿಯಲ್ಲಿ ಶಾಂತಿ ನೆಲೆಸಲಿಕ್ಕೆ, ಅದು ಕೂಡ ಕರಾವಳಿ ಭಾಗನೇ, ಆದರೆ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಅರುಣ್ ಅವರು ಕೆಲಸ ಮಾಡಿದರು, ಸಮೂಹ ನಿಯಂತ್ರಣ ಮಾಡಿದರು. ಆ ಕಾರಣಕ್ಕೋಸ್ಕರ ಅವರನ್ನು ದಕ್ಷಿಣ ಕನ್ನಡಕ್ಕೆ ವರ್ಗ ಮಾಡಲಾಗಿದೆ. ಇದೆರಡು ಆದಮೇಲೆ ನಿನ್ನೆ ಇನ್ನೊಂದೆರಡು ಪ್ರಮುಖ ಘಟನೆಗಳಾಗಿದ್ದಾವೆ. ಕರಾವಳಿಯಲ್ಲಿ ಶಾಂತಿ ಕದಲಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣರಾಗಿದ್ದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಮತ್ತು ಅವರ 15 ಜನರ ಮೇಲೆ FIR ಮಾಡಲಾಗಿದೆ. ಹೊಸ ಕೇಸ್ ಏನಪ್ಪ ಅಂತಂದರೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಇತ್ತೀಚೆಗೆ ಹತ್ಯೆಯಾದಂಥ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದರು ಅಂತ. ಅದೇ ರೀತಿ ದ್ವೇಷ ಭಾಷಣವನ್ನೇ ತಮ್ಮ ರಾಜಕೀಯ ಬಂಡವಾಳ ಮಾಡಿಕೊಂಡಿದ್ದಂತಹ ಅರುಣ್ ಪುತ್ತಿಲ ಅವರೂ ಸೇರಿದಂತೆ 36 ಜನರನ್ನು ಗಡೀಪಾರು ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಯಾರ್ಯಾರಿಂದ ಸಮಸ್ಯೆ ಸೃಷ್ಟಿ ಆಗ್ತಾ ಇತ್ತು, ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗ್ತಾ ಇತ್ತು, ಕೋಮು ಸಂಘರ್ಷಕ್ಕೆ ಕುಮ್ಮಕ್ಕು ನೀಡ್ತಿದ್ರು ಅಂಥವರನ್ನು ಹುಡುಕಿ ಅವರ ಮಾಹಿತಿಗಳನ್ನು ಸಂಗ್ರಹಿಸಿ ಕಳೆದ 10 ವರ್ಷಗಳಿಂದ ಯಾವ್ಯಾವ ಪ್ರಕರಣಗಳಿದ್ವು, ಯಾವ್ಯಾವ ಪ್ರಕರಣದಲ್ಲಿ ಯಾರ್ಯಾರು ದ್ವೇಷ ಭಾಷಣ ಮಾಡಿದರು, ಪ್ರಚೋದನಕಾರಿ ಭಾಷಣ ಮಾಡಿದರು, ಅವರ ಪ್ರೈಮಫಸಿ ಏನು ಅನ್ನುವಂಥದ್ದೆಲ್ಲವನ್ನು ಸಂಗ್ರಹಿಸಿ, ಅವ್ರ ಫೋಟೋ, ಅವ್ರ ಲೊಕೇಶನ್, ಅವರ ಚಲನವಲನ ಎಲ್ಲವನ್ನು ಸಂಗ್ರಹಿಸಿ ಕಡೆಗೆ 15 ಜನರ ಮೇಲೆ FIR ಆಗಿದೆ. 36 ಜನರ ಮೇಲೆ 36 ಜನರನ್ನು ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಹೀಗೆ ಕರಾವಳಿಯಲ್ಲಿ ಈ ರೀತಿ ಬೆಳವಣಿಗೆಗಳಾಗ್ತಿದ್ದಾವೆ. ಹರಿಪ್ರಸಾದ್ ಅವರ ಭೇಟಿ ಆದಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಅವರು ಭೇಟಿಯಾಗಿ ಚರ್ಚೆಯಾಗಿ ಆದ ನಂತರ ಇವೆಲ್ಲವೂ ಕೂಡ ಆಗ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈಗ ಹರಿಪ್ರಸಾದ್ ಅವರು 5ನೇ ತಾರೀಕು ನಾಳಿದ್ದು ಮಂಗಳೂರಿಗೆ ಭೇಟಿ ಕೊಡ್ತಿದ್ದಾರೆ. ನಾನು ಆಗಲೇ ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿಪ್ರಸಾದ್ ಪರವಾಗಿ ಅವರು ಹೋಮ್ ಮಿನಿಸ್ಟರ್ ಆಗಬೇಕು, ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಹಾಗಾಗಿ 5ನೇ ತಾರೀಕು ಅಲ್ಲಿಗೆ ಹೋದಾಗಲೂ ಕೂಡ ಅವರಿಗೆ ಕೆಲವರು ಅಭಿನಂದನೆ ಸಲ್ಲಿಸುವಂತಹ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಏಕೆಂದರೆ ಹರಿಪ್ರಸಾದ್ ಇನಿಷಿಯೇಟ್ ತಗೊಂಡಿದ್ದರಿಂದ, ಅವರು ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ತಿಳಿಸಿದ್ರಿಂದ ಮತ್ತು ಆ ನಂತರದಲ್ಲೇ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಿಜಕ್ಕೂ ಏನಾಗ್ತಿದೆ ಕರಾವಳಿಯಲ್ಲಿ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ರಿಂದ ಈಗ ಸ್ವಲ್ಪ ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಆ ನಿಟ್ಟಿನಲ್ಲೇ ಇಷ್ಟೊತ್ತು ನಾನು ಹೇಳಿದಂತಹ ಎಲ್ಲ ಕ್ರಮಗಳು ಆಗಿದ್ದಾವೆ. ಅದರಿಂದಾಗಿ ಹರಿಪ್ರಸಾದ್ ಅವರನ್ನ ಅಭಿನಂದಿಸುವ ಕೆಲಸಗಳು ಒಂದು ಕಡೆ ಆಗ್ತಿದ್ದಾವೆ. ಇದಲ್ಲದೆ ಸ್ಥಳೀಯ ನಾಯಕರು ಒಂದಷ್ಟು ಜನ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮಗಳು ಕೂಡ ನಿಗದಿಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಏಕೆಂದರೆ ನಾನು ಇಷ್ಟು ಹೇಳಿದಲ್ಲ, ಇಷ್ಟು ಮಾಡಿಬಿಟ್ರೆ ಇಡೀ ಕರಾವಳಿ ಸುಧಾರಿಸ್ಬಿಡುತ್ತೆ ಅಂತ ಖಂಡಿತ ಇಲ್ಲ. ಇನ್ನೂ ಮಾಡಬೇಕಾಗಿರೋ ಕೆಲಸ ಬಹಳ ಇದೆ. ಈಗ ಒಂದು ಕಡೆಯ ಆರೋಪಿಗಳನ್ನು ಅವ್ರ ಮೇಲೆ FIR ಮಾಡಲಾಗಿದೆ, ಗಡೀಪಾರಿಗೆ ಆದೇಶ ಮಾಡಲಾಗಿದೆ. ಮತ್ತು ಇಷ್ಟು ಮಾಡಿದರೆ ಇನ್ನು 100 ಜನಕ್ಕೆ ಅದು ಸಂದೇಶ, ನೀವು ಹುಷಾರು, ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ತಿಳಿಸಿದೆ.
ಸ್ಥಳೀಯ ಆಡಳಿತ ಕೊಟ್ಟಿದೆ. ಆದರೆ ಇನ್ನೊಂದು ಕಡೆ ಯಾಕೆಂದರೆ ಮೂಲಭೂತವಾದಿಗಳು ಎಲ್ಲ ಕಡೆ ಇರ್ತಾರೆ, ಎಲ್ಲ ಧರ್ಮದಲ್ಲಿ ತಪ್ಪಿತಸ್ಥರಿರ್ತಾರೆ, ಆರೋಪಿಗಳಿರ್ತಾರೆ, ಕೆಟ್ಟ ಮನಸ್ಥಿತಿಯವರು ಇರ್ತಾರೆ, ಕೀಳು ಮನಸ್ಥಿತಿಯವರು ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಕ್ರಮ ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಆ ಕಡೆಯಿಂದ ಇನ್ನೊಂದಷ್ಟು ಜನ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಅವರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಕರಾವಳಿ ನಿಜಕ್ಕೂ ಬದಲಾಗಬೇಕು ಅಂತಂದರೆ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಸರಿಯಾಗಿರಬೇಕು, ಅವರ ಮನಸ್ಥಿತಿಗಳು ಬದಲಾಗಬೇಕು, ಅವರು ಮುಕ್ತವಾಗಿ ಕೆಲಸ ಮಾಡುವಂಥದ್ದು ಆಗಬೇಕು. ಯಾಕೆ ನಾನು ಯಾಕೆ ಕಾಂಗ್ರೆಸ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಕಾಂಗ್ರೆಸ್ ಈಗ ಆಡಳಿತದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ. ಡೆಫಿನೆಟ್ಲಿ BJP ನಾಯಕರ ಮನಸ್ಥಿತಿ ಕೂಡ ಬದಲಾಗಬೇಕು. ದ್ವೇಷ ಭಾಷಣ ಮಾಡುವಂಥವ್ರು, ಪ್ರಚೋದನೆ ನೀಡುವಂಥವ್ರು, ಮತ್ತು ಕೋಮು ಸಂಘರ್ಷಕ್ಕೆ ಕುಮ್ಮಕ್ಕು ಕೊಡುವಂಥವ್ರು BJPಯವರು ಅಂತ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಅದರಲ್ಲೇನು ಗುಟ್ಟಿನ ವಿಷಯ ಅಲ್ವೇ ಅಲ್ಲ ಅದು. ಅವರು ಬದಲಾಗಬೇಕು. ಆದರೆ ಈಗ ಆಡಳಿತ ನಡೆಸ್ತಿರುವಂಥವ್ರು ಕಾಂಗ್ರೆಸ್ನವರು ಜವಾಬ್ದಾರಿಯುತವಾಗಿ ವರ್ತಿಸಬೇಕು, ಬದಲಾಗಬೇಕು. ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಸ್ಥಿತಿಯನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಹರಿಪ್ರಸಾದ್ ಅವರ ಮಂಗಳೂರು ಭೇಟಿ ವೇಳೆ ಅವರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಅವರಿಗೆ ತಿಳಿಸುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಅದು ತನ್ನದೇ ಆದಂಥ ರೀತಿಯಲ್ಲಿ ಮಾಹಿತಿ ಸಂಗ್ರಹಿಸುತ್ತೆ, ವರದಿ ಮಾಡುತ್ತೆ, ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುತ್ತೆ. BK ಹರಿಪ್ರಸಾದ್ ಅವರು ಅಧಿಕೃತವಾಗಿ ಅಲ್ಲ, ಅವರೇನು ಸರ್ಕಾರದಿಂದ ಅವ್ರಿಗೇನು ಜವಾಬ್ದಾರಿ ಅಂತ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಹೋಗಿ ಒಂದು ರೀತಿಯಲ್ಲಿ ವೀಕ್ಷಕರಾಗಿ ಅಲ್ಲಿ ಹೋಗಿ ಮಾಹಿತಿಯನ್ನು ಸಂಗ್ರಹಿಸಿ ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಹರಿಪ್ರಸಾದ್ ಅವರು ಮಂಗಳೂರಿಗೆ ಭೇಟಿ ಕೊಡ್ತಿದ್ದಾರೆ. ಭೇಟಿ ಕೊಟ್ಟ ನಂತರ ಅವರು ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾಹಿತಿಯನ್ನು ನೀಡ್ತಾರೆ. ಅದಾದ ಮೇಲೆ ಇನ್ನೊಂದಷ್ಟು ಕ್ರಮಗಳಾಗುವಂತಹ ನಿರೀಕ್ಷೆಗಳಿವೆ. ಒಟ್ಟಾರೆ ಕರಾವಳಿ ಬದಲಾಗುವಂತಹ ಮುನ್ಸೂಚನೆಗಳು ದೊರೆತಿದ್ದಾವೆ. ಅಂದರೆ ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ, ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದ್ರೆ, ರಾಜಕೀಯ ನಾಯಕತ್ವ ಅನ್ನೋದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಎಂಥದೇ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸ್ಬೋದು, ನಿರ್ವಹಿಸ್ಬೋದು, ಸರಿದಾರಿಗೆ ತರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾ ಈ ವಿಶೇಷ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು.